ಎಲ್ರಿಗೂ ನಮಸ್ಕಾರ. ಸುದ್ದಿ ನೋಟ ವೀಕ್ಷಕರಿಗೆ ಮೊದಲನೇದಾಗಿ ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡನಿಂದ ನಮಸ್ಕಾರ. ನನಗೆ ತುಂಬ ಖುಷಿಯಾಯಿತು ಸರ್, ಯಾಕೆಂದರೆ ನಾವು ಕಲಾವಿದರಾಗಿ ಎಲ್ಲ ಪಾತ್ರನೂ ಮಾಡಬೇಕು ಅಂತ ನಮ್ಗೆ ಹಸಿವಿರುತ್ತೆ. ಕೆಂಪೇಗೌಡ ಅಂದ ತಕ್ಷಣ ಕಮಿಡಿಯನ್ ಅಂತ ಕಾಮಿಡಿ ಕ್ಯಾರೆಕ್ಟರ್ಗಳು ಒಂದಷ್ಟು ಸಿಗ್ತಾಯಿತ್ತು, ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದುವರೆಗೂ ಒಂದು 70-80 ಸಿನಿಮಾ. ಇದರಲ್ಲಿ ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು ಪಂಚೆ ಹಾಕ್ಕೊಂಡು ರಗಡ್ ಲುಕ್ಕಲ್ಲಿ ಬರ್ತಾಯಿದ್ದಂಗೆ ಜನನೇ ಒಂದಷ್ಟು ಎಂಜಾಯ್ ಮಾಡಿದ್ರು, ವಿಸಿಲ್ಗಳು ಹಾಕಿದ್ರು. ನನಗೆ ನಾವು ಈ ಪಾತ್ರ ಮಾಡ್ಬೋದಪ್ಪ ಅಂತ ಅನ್ನಿಸ್ತು. ಒಂದು ನೆಗೆಟಿವ್ ಶೇಡ್ ಇರೋ ಪಾತ್ರಗಳು ಮುಂದಕ್ಕೆ ಬರಲಿ, ನಾವು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಸರ್. ಓವರಾಲ್ ಸಿನಿಮಾ ನನಗೆ ಇವತ್ತು ನೋಡಿ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ರಾಮನಗರ ಸಿನಿಮಾನ ಪ್ರಸನ್ನ ಥಿಯೇಟ್ರಲ್ಲಿ ನಾನು ಆಡಿಯನ್ಸ್ ಜೊತೆ ನೋಡಿದೆ. ಇತ್ತೀಚೆಗೆ ನಡೀತಿರೋ ಬೆಳವಣಿಗೆ ಅದು. ನಮ್ಮ ಎಲ್ಲರೂ ಕೃಷಿ ಮಾಡೋಂಥ ಹುಡುಗರಿಗೆ ಹೆಣ್ಣು ಕೊಡಲ್ಲ, ಹೆಣ್ಣು ಕೊಟ್ಟರು ಆ ಹೆಣ್ಣು ಬೆಂಗಳೂರಲ್ಲಿ ಹೋಗಿರಬೇಕು, ಏನೋ ಲಕ್ಸುರಿ ಲೈಫ್ನ ಬದುಕಬೇಕು ಅನ್ನೋದೊಂದು ಕನಸು. ಬಟ್ ಬೆಂಗಳೂರೆಲ್ಲ EMI ಲೈಫ್ ನಿಮಗೆಲ್ರಿಗೂ ಗೊತ್ತಿರೋದೆ. ಸೊ ಊರಲ್ಲಿ ಒಂದು ನೆಮ್ಮದಿ ಜೀವನ, ಹಾಗಂತ ನಾನು ಊರಲ್ಲೇ ಇರಿ ಬೆಂಗಳೂರು ಬರಬೇಡಿ ಅಂತ ಹೇಳಲ್ಲ, ಅದು ಅವರು ವೈಯಕ್ತಿಕ. ಬಟ್ ಅದನ್ನು ಒಂದು ಒಳ್ಳೆಯ ಮೆಸೇಜು ನಮ್ಮ ರಾಮನಗರ ಸಿನಿಮಾಲಿದೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟ್ರಿಗೆ. ಒಂದು ರೈತರ ಬಗ್ಗೆ ತೆಗೆದಿರೋವಂಥದ್ದು. ರೈತರ ಬೆಳೆಗೆ ಎಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ, ಆ ಬೆಳೆಗೆ ಬೆಲೆ ಸಿಗಲ್ಲ, ಆ ಮಧ್ಯವರ್ತಿಗಳಿಂದ ತೊಂದರೆ ಆಗುತ್ತೆ. ಆ ಮಧ್ಯವರ್ತಿಗಳನ್ನ ಎದುರಾಕೊಂಡು ರೈತರಿಗೆ ನ್ಯಾಯ ಕೊಡಿಸೋಂಥ ಹೋರಾಟಗಾರನಾಗಿ ನಾನು ಸುಲ್ತಾನ ಅಂತ ಪಾತ್ರ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಖುಷಿಯಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಮ ಆಶೀರ್ವಾದ. ನಮ್ಮ ಓಂ ಪ್ರಕಾಶ್ ರಾವ್ ಅವರು ನನಗೆ ತುಂಬ ಖುಷಿ ಆಯ್ತು. ನಾನು ಕಲಾಸಿಪಳ್ಳಿ ಅಂತ ಒಂದು ಸಿನಿಮಾ ದರ್ಶನ್ ಸರ್ ಜೊತೆ ನಾನೊಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಇವತ್ತು ಓಂ ಪ್ರಕಾಶ್ ಸರ್ ನಮ್ಮ ಗುರುಗಳು, ಅವ್ರು ಬಂದು ನಮ್ಮ ರಾಮನಗರ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ಸಗದ ಮಾಡಿದ್ಯಾ, ವಿಲನ್ ಗೆಟಪ್ ಲುಕ್ಕಲ್ಲಿ ಸಕದ ಕಾಣ್ತೀಯ ಕಣೋ, ರಗಡ್ ಲುಕ್ಕಲ್ಲಿ ಕಾಮಿಡಿಯನ್ನಾಗಿ ನೋಡ್ತಿದ್ದೋ ನಾವು ಅಂತೆಲ್ಲ ಅಂದರು. ನನಗೆ ತುಂಬ ಖುಷಿ ಆಯಿತು. ಅಂಥವ್ರು ದೊಡ್ಡವರು ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಮುಂದಿನ ದಿನಗಳು ಈ ಥರ ಪಾತ್ರ ಸಿಗ್ಬೋದು ಅಂತ ನಾನು ಅನ್ಕೋತೀನಿ.